ಹುಟ್ಟಂಥ ಕೆಲಸ ಮಾಡ್ತಾ ಇದ್ದಾರೆ ಶಶಿಕಾಂತ್ ಗುರೂಜಿ ಮತ್ತು ಅವರು ದಕ್ಷಿಣದಲ್ಲಿ ಅವರು ರೈತರು ಅದರಲ್ಲಿ ಬೆಳೆದ ವಿಷಯದಲ್ಲಂತೂ ಎಲ್ಲರೂ ಒಂದಾಗ್ತಾ ಇದ್ದಾರೆ. ಹಾಗೆ ಇದು ಅದೆಲ್ಲಕ್ಕಿಂತಲೂ ಇಂಪಾರ್ಟೆಂಟ್. ಯಾಕಂದರೆ ಸಮಯಕ್ಕೆ ತಕ್ಕಂಗೆ ಊರು ದೊಡ್ಡ ಹೋಗು, ಮೆಟ್ರೋಪಾಲಿಟನ್ ಸಿಟಿಗಳಾಗೋ ಮತ್ತೇನೋ ಹೋಗು. ಆದರೆ ಅವು ಮೆಟ್ರೋಪಾಲಿಟನ್ ಸಿಟಿ ಆದರೆ ಎಲ್ಲರೂ ಉದ್ಯೋಗ ಸಿಗ್ತೈತಿ ಅಂತಲ್ಲ. ಯಾಕಂದ್ರೆ ಉದ್ಯೋಗ ಕೊಡೋ ಶಕ್ತಿ ಅಲ್ಲಿಲ್ಲ. ನಗರೀಕರಣದಲ್ಲೇ ಉದ್ಯೋಗ ಕೊಡೋ ಶಕ್ತಿ ಅಲ್ಲ. ನೀವು ಬಿಲ್ಡಿಂಗ್ ಕಟ್ಬೋದು, ಮತ್ತೇನು ಮಾಡ್ಬೋದು, ಅವ್ರ ಕೈ ಗಾರೆ ಕೊಡೋಕೆ ಮತ್ತೆ ಕೊಡೋಕೆ ಲೇಬರ್, ಆ ಮನೆ ಮುಗಿತಕೊಳ್ಳೆ ಮತ್ತು ಖಾಲಿ ಅವು. ಇಂಥ ಪ್ರಸಂಗ ಅದ. ಮನೆ ಕಟ್ಟಲಿ, ಬಿಲ್ಡಿಂಗ್ ಕಟ್ಟಲಿ, ಮತ್ತೆ ಅವು ಕಟ್ಟಲಿ, ಆಫೀಸ್ಗಳು ಕಟ್ಟಲಿ, ಏನೋ ಕಟ್ಟಿದ್ರು ಸಹಿತ ಲಿಮಿಟ್ ಇರ್ತದೆ. ಆದರೆ ಒಕ್ಕಲ್ತನ ಹಂಗಲ್ಲ. ನಿರಂತರ ಆದರೆ ನಮ್ಗೆ ಊಟ ಬೇಕೇ ಬೇಕು. ಇದು ನಿರಂತರ ನಡೆಯುವಂಥ ಉದ್ಯೋಗ. ಆ ನಿರಂತರ ಉದ್ಯೋಗದಲ್ಲೇ ನಮ್ಮ ಕೆಲಸಗಳು ಹೆಚ್ಚಾದಪ್ಪ ಅಂದ್ರೆ ಅವ್ರ ಲಾಭ ಆಯ್ತಂದ್ರೆ ನಾವು ನಿರುದ್ಯೋಗನ ಪಾಸ್ ಮಾಡ್ಬೋದು. ಆದರೆ ಸ್ಥಾಪಿತ ರಾಜಕೀಯ ವ್ಯವಸ್ಥೆ ಅದನ್ನು ಮಾಡಿಕೊಡ್ತದಂತನೂ ಭರವಸೆ ಏನು ಉಳಿದಿಲ್ಲ. ಮತ್ತು ಅದಕ್ಕೆ ಸಾಕ್ಷಿನ ಮೋದಿಯವರು CM ಇದ್ದಾಗ MS ಸ್ವಾಮಿನಾಥನ್ರದ ಮಾತಾಡಿದವರು ಇವತ್ತು ಅದರ ಬಗ್ಗೆ ನೆನಪು ಮಾಡ್ತಾಯಿಲ್ಲ. ಕಾರಣ ಇಷ್ಟ ರೈತ ತನ್ನ ಕಾಲ ಮತ್ತು ನಿಲ್ತಾನೆ ಅನ್ನುವಂಥ ಭಯ ಅವರಿಗೆ ಇದೆಲ್ಲರಿಗೂ ಅದ. ಈವನ್ ರಾಹುಲ್ ಗಾಂಧಿಯವ್ರಿಗೂ ಅದ. ನಮ್ಮ ಆಮ್ ಆದ್ಮಿ ಪಕ್ಷವು ಅವರು ಈ ಒಂದು ಕಾರ್ಪೊರೇಟ್ ಪ್ರಾಣ ಇದ್ದಾರೆ. ಹೀಗಾಗಿ ಇವತ್ತು ರೈತರು CJP ಅಥವಾ ಜನಜಗಳ ಜೊತೆ ಕುಳ್ಕೊಂಡು ಈ ಮೂಮೆಂಟ್ ಇನ್ನೂ ದೊಡ್ಡದು ಮಾಡಬೇಕು. ಯಾಕಂದ್ರೆ ಯುವಕರಲ್ಲಿ ಬರೋ ಹಳ್ಳಿಗಳಿಂದ ಹೆಚ್ಚಿಗೆ ಅವ್ರಿಗೆ ಇವತ್ತು ಕಲಿಯೋ ಶಕ್ತಿ ಇಲ್ಲ, ಕಲಿಸೋ ಶಕ್ತಿ ಇಲ್ಲ ಪಾಪ ಪೇರೆಂಟ್ಗಳಿಗೆ. ಎಷ್ಟು ಜನ ಇವತ್ತು ಹಳ್ಳಿಯಿಂದ ಬಂದರೆ MBBS ಅಥವಾ ಮತ್ತೇನೋ ಅಥವಾ BE ಮಾಡಲಿಕ್ಕೆ ಸಾಧ್ಯ. ಎಲ್ಲರೂ ರೈತರು ವಿಚಾರ ಮಾಡುವಂಥದ್ದು 1 ಎಕರೆ 2 ಎಕರೆದವರ ಇದಕ್ಕೆ ಪರಿಹಾರ ಇರೋದು ಒಂದು ವ್ಯವಸ್ಥೆ ಬದಲಾಗಬೇಕು. ಸಾಧ್ಯನ ಇದು ಮಾಡಲಿಕ್ಕೆ ಅನ್ನೋದು ಇವತ್ತಿನ ದೊಡ್ಡ ಸವಾಲು ನಮ್ಮ ರೈತ ನಾಯಕರು ಬಂದರು. ಏನಂತೀರಿ ಇದಕ್ಕೆ? ನೀವು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಡಿಸ್ಲೈಕ್ ಮಾಡಿರಿ, ಮಾತಾಡ್ತಾ ಇರ್ರಿ, ಕಾಮೆಂಟ್ ಬರಿತಾ ಇರ್ರಿ. ಆದರೆ ನಮಗೂ ಹೌದು ಸರಿಯಾದ ಹಾದಿಯಲ್ಲಿ ನಾವು ಇದ್ದೀವಿ ಅನ್ನುವಂಥದ್ದು ಆಗ್ಬೋದು ಅಂತ ಹೇಳ್ತಾ H16 ನೀವು ಅರ್ಥಾತ್ ಹೇಳಿ ಧರ್ಮ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ E. ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.